ಸೆಪ್ಟೆಂಬರ್ ತಿಂಗಳನ್ನು ಸಾಕ್ಷರತಾ ಮಾಸವನ್ನಾಗಿ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಸೆಪ್ಟೆಂಬರ್ 6ನೇ ತಾರೀಕಿನಂದು ಜನಶಿಕ್ಷಣ ಟ್ರಸ್ಟ್ ಇತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಟ್ರಸ್ಟಿನ ಸಭಾಂಗಣದಲ್ಲಿ ಸಂಪೂರ್ಣ ಸಾಕ್ಷರತೆ ಸಂಪೂರ್ಣ ಸ್ವಚ್ಛತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಸ್ವಚ್ಛ ಮನೆ ಮಾಡುವ ಬಗ್ಗೆ ಮುಂದೆ ಬಂದ ಮನೆಯವರಿಗೆ ಸ್ವಯಂ ಘೋಷಣಾ ಪತ್ರಗಳನ್ನು ಹಂಚಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸ್ವಯಂ ಘೋಷಣಾ ಪತ್ರವನ್ನು ನಾವು ಬಹಳ ಹಿಂದೆಯೇ ಸುಮಾರು 2018ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಡೆ ಮಾಡಿದ್ದು. ನಮ್ಮ ಪುತ್ತೂರಿನ ಅರುಣ ಟೀಚರ್ ಅವರು, ಬೆಳ್ತಂಡಿ ಲಾಯಲದ ಯಶೋಧ ಅವರು, ಬಾಳೆಪುಣಿಯ ಜಯ ಅವರು, ಬೇರೆ ಬೇರೆ ಊರಿನವರು ಇಂಥರ ಘೋಷಣಾ ಪತ್ರ 100 ಕುಟುಂಬದ ಮಾಡಿದ್ದರು. ಸರ್ಕಾರಕ್ಕೆ ನಾವು ಇದರ ಬಗ್ಗೆ ಬರೆದು ಸರ್ಕಾರ ಹೇಳಿತು ಈ ಸ್ವಯಂ ಘೋಷಣಾ ಪತ್ರವನ್ನು ಇಡೀ ರಾಜ್ಯದಲ್ಲಿ ಅಳವಡಿಸಬೇಕು ಅಂತ. ಹೇಗೆ ಆದಾಯದ ಸ್ವಯಂ ಘೋಷಣಾ ಪತ್ರ ಕೊಡುತ್ತೇವೆ, ನಮ್ಮ ಮನೆ ಸ್ವಚ್ಛ ಮನೆ ಸ್ವಯಂ ಘೋಷಣಾ ಪತ್ರ ಪ್ರತಿ ವರ್ಷ ಪಂಚಾಯತಿ ಸಲ್ಲಿಸುವಂತಾಗಿದ್ರೆ ನಮ್ಮ ಕಸ ಹೊರಗಿರುವುದಿಲ್ಲ, ಒಂದು ಶಿಸ್ತು ಬರುತ್ತೆ ಸ್ವಚ್ಛತೆಯಲ್ಲಿ. ಈ ಕೆಲಸ ಇವತ್ತಿಗೆ ಚಾಲನೆ ಸಿಗುತ್ತೆ. ಗಣ್ಯರಾಗಿ ಆಗಮಿಸಿದ್ದ ಉದ್ಯಮಿ ರಮೇಶ್ ಹೆಣವ ಅವರು, ಇಂದಿನ ಪರಿಸ್ಥಿತಿ ಬದಲಾಗಿದೆ, ಜನಸಾಮಾನ್ಯರು ಶಿಕ್ಷಣದ ಮಹತ್ವವನ್ನು ಅರಿತಿದ್ದಾರೆ. ಜನಶಿಕ್ಷಣ ಟ್ರಸ್ಟಿನ ಜನಪರ ಕಾರ್ಯಕ್ರಮಗಳು ಈ ಬದಲಾವಣೆಗೆ ಕಾರಣವಾಗಿವೆ ಎಂದರು. ಸೆಲ್ಕೋ ಸಂಸ್ಥೆಯ ವ್ಯವಸ್ಥಾಪಕ ರವೀನಾ ಅವರು ಅಸಮರ್ಪಕ ಕಸ ನಿರ್ವಹಣೆಯನ್ನು ತಡೆಗಟ್ಟುವಲ್ಲಿ ತಮ್ಮ ಕಾಳಜಿಯ ಬಗ್ಗೆ ಇಲ್ಲಿ ಉಲ್ಲೇಖಿಸಿದರು. ಸಾಕ್ಷರತಾ ದಿನಾಚರಣೆಯಂದು ಜನಶಿಕ್ಷಣ ಟ್ರಸ್ಟ್ ಸ್ಮೈಲ್ ಟ್ರಸ್ಟ್ನ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದ ಸ್ವಉದ್ಯೋಗ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಮಮತಾ ಅವರು ಸಾಕ್ಷರತೆಯ ಜಾಗೃತಿ ಹಾಡು ಹಾಡಿದರು. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಇಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ. ಅಕ್ಷರ ಅರಿವು ಅಭಿವೃದ್ಧಿ ಸಾಕಾರಗೊಳಿಸಿದ ಆದಿವಾಸಿ ಮಹಿಳೆ ರತ್ನ. ಕೇಳಿರಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ, ಕೇಳಿರಿ 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 ಎಡ್ಸಿನ ಜಾಗೃತಿಯ. ಗುತ್ತ ರೋಗಕ್ಕೆ ಮದ್ದು ಉಂಟು, ಎಡ್ಸು ಬಂದರೆ ಮದ್ದು ಇಲ್ಲ. ಕೇಳಿರಿ 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 ಎಡ್ಸಿನ ಜಾಗೃತಿಯ. ಸ್ವಲ್ಪ ಮತ್ತೊಗ್ತಾ ಉಂಟು, ಅದು ಮನೆಯಲ್ಲೆಲ್ಲ ತುಂಬ ಏನೆಲ್ಲ ಉಂಟು. ಜೋರಿ ಚಪ್ಪಾಳೆ ಕೊಡಿ. ಅಕ್ಷರ ಅಂದರೆ ಏನು ನೋಡಿ, ಇದು ಸಾಕ್ಷಿ. ಕನ್ಯಾನ ಗ್ರಾಮದ ಸುಂದರಿ ಆದಿವಾಸಿ ಕುಟುಂಬಕ್ಕೆ ಸೇರಿದವರು. ಸಾಕ್ಷರತೆ ಸಂಘಟನೆಗೆ ಸೇರಿ ಜಾಗೃತರಾದವರು. ತಮಗೆ ದೊರೆತ ಅವಕಾಶಗಳ ಸದುಪಯೋಗ ಪಡಿಸಿಕೊಂಡು ತಮ್ಮದೇ ಕಲಾ ತಂಡ ಸಂಘಟಿಸಿ ಗುರುತಿಸಿಕೊಂಡಿದ್ದಾರೆ. ನಾರಂಕೋಡಿಯ ಮೈರೆ ಶಾಲೆಗೆ ಹೋಗಿ ಶಿಕ್ಷಣ ಪಡೆದವರಲ್ಲ. ಹೀಗಿದ್ದು ಅಕ್ಷರ ಕಲಿಯುವ ಹಂಬಲ, ಮಕ್ಕಳಿಂದಲೇ ಅಕ್ಷರ ಕಲಿತರು. ಯಾನು ಶಾಲೆಗೆ ಹೋತುಜಿ, ಯಾನು ಸಾಕ್ಷರತ ಒಂಜಿ ತಿಂಗಳದ ಮಟ್ಟಿಗೆ ಏನು ಕಲ್ತದೆ ಅತ್ತೆ ಬುಕ್ಕ ಎಂಕ್ಲ ಕಷ್ಟ ಅಲ್ಲ ಇತ್ತಂಡು. ಅದಕ್ಕೆ ಸಾಕ್ಷರತದಲ್ಲ ಎಂಕ್ಲೆ ಪೋರೆ ಅತ್ ಚಾನ್ಸ್ ಇಜ್ಜಂಡು. ಬುಕ್ಕ ಜೋಕ್ಲು ಶಾಲೆಗೆ ಪೋನಾಗ ಅಕ್ಲನ ಪುಸ್ತಕದ್ದು ಚೂರು ಅಕ್ಲನ ಕೈ ಒಂಚೂರು ಅನುಭವದೇ ತೊಂಡೆ ಎನ್ನ ಜೋಕ್ಲೆ ಎಂಕ್ ಕಲ್ಪದನ ಒಂಜಿ ಲೆಕ್ಕಡು ಅಂಚ ಎಂಕ್ ಇದು ನಡಪೆರ ಸಾದಿ ಪೋರತಕ್ಕ ಒಂಜಿ ಬೋರ್ಡು ಒಂಜಿ ಪುದರೆಂಚಿನಲ್ಲ ತುಯ್ಯರ ತಕ್ಕ ಇಂಕ ಗೊತ್ತಾಪುಂಡಿತ್ತ. ಬುಕ್ಕ ಹೆಚ್ಚದಲ್ಲ ಏನು ಕಲ್ತದಿ ಓದ್ಯರ ಇಂಕ ಹೆಚ್ಚ ಓದ್ಯರ ಎಂಕ್ಲ ಎಂಕ್ಲ ಪುದರ ಬುಕ್ಕ ಎರನಂಜಿ ಪುದರ ಇತ್ತನ ತೂದು ಪನ್ಪೆ ಯಾನ ಆಡೆ ಹೆಚ್ಚ ಕಲ್ಪನಂಚಿನ ಚಾನ್ಸ್ ಇಜ್ಜಿ ಎಂಕ್ಲಿಗೆ ಹಬ್ಬಗ ಕಷ್ಟಡ ಇತ್ತ. ಅಂಚ ಜೋಕ್ಲನ ಕೈದಿ ಅಂಚ 4 ಅಕ್ಷರದೆ ತೊಣ್ಣಾತೆ. ಆದಿವಾಸಿ ಕುಟುಂಬದ ಬಾಬು ಅವರು ತಮ್ಮ ಜೀವನಾನುಭವ ವಿವರಿಸಿದರು. ಕಲಿಬೇಕಲ್ಲ ಮಕ್ಕಳು. ನಮಗೆ ನಾವೀಗ ನಮ್ಮ ಕೆಲಸ ಇಲ್ಲ, ಏನೂ ಇಲ್ಲ, ಯಾವುದಿಲ್ಲ. ಆದರೆ ಮಕ್ಕಳಾದರೆ ಒಳ್ಳೆಯದಾಗಬೇಕು, ಕಲಿಬೇಕು. ಮಕ್ಕಳದೇನಾದರೆ ಅವರ ಕಾಲಿನಲ್ಲಿ ಅವರು ನಿಲ್ಲಬೇಕು, ಆ ಥರ ಆಯ್ತು. ಶಾಲೆಗೆ ಹೋಗದೆ ಒಂದು ನಾಯಕರಾಗಿದ್ದೀರಿ, ಆದಿವಾಸಿಗಳಿಗೆ ನಾಯಕರು. ತಾಲೂಕು ಮಟ್ಟಕ್ಕೆ DC ಆಫೀಸ್ ಹೋಗ್ತೀರಿ, ಎಲ್ಲ ಕಡೆಗೆ ಹೋಗ್ತೇನೆ ನಾವು. ಅದು ನಮ್ಮ ಹೃದಯದಲ್ಲಿ ಇರುವುದು ಧೈರ್ಯ.
ಹೃದಯದಲ್ಲಿ ಇರುವುದು. ಅವರಿಗೆ ಮತ್ತು ಕೆಲವರಿಗೆ ಬಿಕ್ಕಮ್ ಹೋದವರಿಗೆ ಸಮೇತ ಲೆಕ್ಕ ಬರೋದಿಲ್ಲ. ಯಾರಾದರೂ ಎಲ್ಲಿ ಲೆಕ್ಕ ಬರ್ತಾರೆ ಅಂತ ಹಾಗೆ ಲೆಕ್ಕ ಬರೋದಿಲ್ಲ ಕೆಲವರಿಗೆ. ಶಾಲೆಗೆ ಹೋಗ್ತಾರೆ ಅವರು, ಲೆಕ್ಕ ಬರೋದಿಲ್ಲ. ಈಗ 8ನೇ ಕ್ಲಾಸ್ವರೆಗೆ ಮಾಸ್ಟರ್ನವರು ಪಾಸ್ ಮಾಡ್ತಾರೆ. ಅವರಿಗೆ ಲೆಕ್ಕಾಗಿ ಯಾವುದು ಬರೀಲಿಕ್ಕೆ ಸಮೇತ ಯಾರು ಅಡ್ರೆಸ್ ಬರಲಿಕ್ಕೆ ಗೊತ್ತಿರುವುದಿಲ್ಲ ಅವರಿಗೆ. ಈಗ ನನ್ನ ಮಗ 7ನೇವರೆಗೆ ಲೆಕ್ಕ ಬರಲಿಲ್ಲ, ನಾನೇ ಲೆಕ್ಕ ಮಾಡಿ ಕೊಟ್ಟದ್ದು ಅವರಿಗೆ. ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ಸಮನ್ವಯಾಧಿಕಾರಿ ಶೋಭಾ ಮಣಿ. ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ ಬೇರೆ ಬೇರೆ ವಿಷಯಗಳಲ್ಲಿ ಇವರ ಸಹಯೋಗದೊಂದಿಗೆ. ಇದು ಮುಂದೆಯೂ ಆಗ್ಲಿಕ್ಕಿದೆ, ಅವರ ಜೊತೆ ನಾವು ಗೂಡ್ಲಿಕ್ಕಿದ್ದೇವೆ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಅವರು ಏನು ಈ ಸಾಕ್ಷರತೆಯ ವಿಷಯ ಆಗಿರ್ಬೋದು, ಸ್ವಚ್ಛತೆಯ ವಿಷಯ ಆಗಿರ್ಬೋದು, ಹಾಗೆಯೇ ಸಂಪೂರ್ಣ ಸ್ವಚ್ಛತಾ ಮನೆಯ ಆ ಘೋಷಣಾ ಪತ್ರ ಏನಿದೆ ಆ ಮುಂದೆ ಕೈಗೊಳ್ಳ ಕಾರ್ಯದಲ್ಲಿ ನಮ್ಮ ಸಂಪೂರ್ಣ ಸಹಕಾರ ನಮ್ಮ ಕಾಲೇಜಿನಾಗಿರ್ಬೋದು, ಪ್ರಾಂಶುಪಾಲರ ಕಡೆಯಿಂದ, ಅಧ್ಯಾಪಕರ ಕಡೆಯಿಂದ ಹಾಗೂ ವಿದ್ಯಾರ್ಥಿಗಳ ಕಡೆಯಿಂದ, ನಾವು ಸ್ವಯಂ ಸೇವಕರಂತ ಏನ್ ಕರಿತೇವೆಯೋ ಅವರನ್ನು ಅವರು ಸಜ್ಜುಗೊಳಿಸಿದ್ದಾರೆ. ಇನ್ನು ಮುಂದೆಯೂ ಅವರು ಈ ಒಂದು ಕಾರ್ಯದಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಸಂಸ್ಥೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದೆ ಭಾಗಿಗಳಾಗ್ತೇವೆ. ಅದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೈಂಟ್ ಅಲೋಸಿಯಸ್ ಕಾಲೇಜಿನ ಉಪನ್ಯಾಸಕಿ ಪೃಥ್ವಿ ಎಂ. ಜನಶಿಕ್ಷಣ ಟ್ರಸ್ಟ್ನವರು ಶಿಕ್ಷಣ, ಪರಿಸರ, ಸ್ಯಾನಿಟೇಷನ್, ಸ್ವಚ್ಛತೆ ಇದರ ಬಗ್ಗೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಪ್ರತಿ ವರ್ಷ ಸೋಷಿಯಲ್ ವರ್ಕ್ ಟ್ರೈನೀಸ್ ಆಗಿ ಬಂದು ಅವರಿಗೆ ಈ ವಿಷಯದಲ್ಲಿ ತುಂಬ ಎಕ್ಸ್ಪೋಷರ್ ಸಿಗ್ತಾ ಉಂಟು. ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಲಿಟ್ರಸಿ ಮಿಷನ್ ಅಲ್ಲಿ ಕೂಡ ಈವನ್ ಹೋದ ವರ್ಷದ ಮಕ್ಕಳು ಕೂಡ ಸಿಗ್ನೇಚರ್ ಕ್ಯಾಂಪೇನ್ ಹಾಗೆ ಏಜೆನ್ಸಿಯೊಟ್ಟಿಗೆ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮಾಡುವ ಕೆಲಸಗಳಿಗೆ ನಾನು ನಮ್ಮ ಮಕ್ಕಳಿಗೆ ಕೂಡ ಹೇಳ್ತಾ ಇದ್ದೇನೆ, ಅರ್ಥಪೂರ್ಣವಾಗಿ ಅದರಲ್ಲಿ ಫುಲ್ ಆಗಿ ಇನ್ವಾಲ್ವ್ ಆಗಿ ತೊಡಗಿಸಿಕೊಳ್ಳಬೇಕು ಅಂತ. ನಾವು ಕೂಡ ಸಾಧ್ಯ ಇದ್ದಷ್ಟು ಬಂದು ಇದರಲ್ಲಿ ತೊಡಗಿಸಿಕೊಳ್ಳಬೇಕಂತ ಹೇಳಿ ನಮ್ಮದು ಇಂಟ್ರೆಸ್ಟ್ ಉಂಟು, ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ಶ್ಯಾಮ್ ಭಟ್ ಅವರು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ನೆನಪಿಸಿದರು. ಸುತ್ತಮುತ್ತಲಿನ ಪರಿಸರ ನೋಡುವಾಗ ದಿನೇ 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 ನಾವು ಒಟ್ಟು ಕಲುಷಿತ ಮಾಡ್ತಾ ಇದ್ದೇವೆ, ಇಡೀ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ಅದರ ದುರಂತವನ್ನು ವರ್ಷ ಪ್ರತಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ನಾವೇ ಅಲ್ವ ಕಾರಣಕರ್ತರು. ವಯನಾಡನ್ನು ಇನ್ನೊಂದು ಮತ್ತೊಂದು ಪರಿಸರವನ್ನು ನಾವು ರಜೆ ದಿವಸ ಹೋಗಿ 2 ದಿವಸ ಮಜಾ ಮಾಡಿ ಆಮೇಲೆ ಹೇಳ್ತೇವೆ ಬಹಳ ಸುಂದರವಾಗಿದೆ ಅಂತ. ಅದು ಸುಂದರವಾ? ಪ್ರಶ್ನೆ ಮಾಡಿ. ಅಲ್ಲ, ಖಂಡಿತವಾಗಿಯೂ ಅಲ್ಲ. ಆ ಸೌಂದರ್ಯ ನಮಗೆ ಬೇಡ. 2 ದಿವಸದ ಪ್ರಕೃತಿಯನ್ನು ನೋಡಿ ಆ ಸೌಂದರ್ಯ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂತಹದ್ದು ದಿವ್ಯವಾದ ಒಂದು ಪ್ರಕೃತಿ. ಹೇಗಿದೆಯೋ ಅದು ಹಾಗೆ ಇರಬೇಕು. ರಸ್ತೆಗಳ ಮಧ್ಯದಲ್ಲಿ ಒಂದು 4 ಗಿಡ ನೆಟ್ಟರೆ ಅಷ್ಟೂ ಮರಗಳನ್ನು ನಾವು ತೆಗೆದದ್ದಕ್ಕೆ ಇದು ಪರ್ಯಾಯವಾ? ಯೋಚನೆ ಮಾಡಿ. ನಾವೆಲ್ಲ ಪ್ರಕೃತಿಯನ್ನು ಆರಾಧಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ.